ऐसा आप देख सकते हैं कि मेरे हाथ में यूनि स्टोन कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है। ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸಬೇಕಾಗಿದೆ, ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ. ಸೊ 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ. ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡೀಲಿಕ್ಕೆ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ. ಇನ್ನು ಹೋದ್ಮ್ಯಾಗ ನಮಗೆ ಗೊತ್ತು, ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ. ಸೊ ಕಾದು ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿಗಳು ಇಲ್ಲ ಅದು ಹೆಂಗೆ ನಾವು ಹೇಳೋಕ್ಕಾಗಲ್ಲ. ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟಿನಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗಬೇಕು. ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇದೆ, ಎಲ್ಲ ಮಾಡ್ತೀವಿ, ಆದರೆ ಟೈಮ್ ಬೇಕಷ್ಟೇ. ಸರ್ DCM ಇದಕ್ಕೆ ಹೇಳಿ ಏನಾದ್ರು DCM ಇಲ್ಲೇ ಇಲ್ಲ. ಅದು ಯಾವುದಂಥ ಪ್ರಪೋಸಲ್ ಸದ್ಯಕ್ಕಂತೂ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತೂ ಇಲ್ಲ. ಸಮಾಧಾನ ಆದ್ರೆ ಈ ಹಿಂದೆ ರೆಬೆಲ್ ಆಗ್ತಾ ಇದ್ರು, ಇಲ್ಲ ಹಿಂದೂ ರೆಬೆಲ್ ಇಲ್ಲ, ಈಗೂ ರೆಬೆಲ್ ಇಲ್ಲ ಪ್ರಶ್ನೆ ಇಲ್ಲ. ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದ್ವಿ, ರೆಬೆಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ. ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ. ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದು. ನಾವು 5 ವರ್ಷವರೆಗೆ ಬೀಳ್ತೈತೆ ಇದ್ದೇ ಇರೋದು, ಆ ಥರ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಸರ್ ಯತ್ನಾಳ್ ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತೇಳಿ, ಅವ್ರ ಅವಧಿಲ್ಲ ಅಂತ ಅವ್ರ ಸರ್ಕಾರ ಅವಧಿಲ್ಲ ಅದೆಲ್ಲ ಗೊತ್ತಿದ್ದಂತೆ ಈಗಾಗಲೇ. ಮತ್ತು ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ. ಅವ್ರು ತನಿಖೆ ಮಾಡ್ತಾರೆ. ಬಂದ ಮೇಲೆ ನೋಡೋಣ, ಅದೇನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗ್ತದೆ. JDS ಅಂತ ಮತ್ತು BJP ಅದರಿಂದ ಏನು ಇಂಪ್ಯಾಕ್ಟ್ ಎಷ್ಟು ಆಗ್ಬೋದು ಅಂತ ಏನು ಅಸೆಸ್ಮೆಂಟ್ ಕಾಂಗ್ರೆಸ್ ಮಾಡ್ತಾರಂತ ಯಾವುದ್ರೆ JDS BJP ಹೊಂದಾಣಿಕೆ ಮಾಡ್ಕೊಂಡಾರ, ಅದರಿಂದ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅನ್ನುವಂಥ ಏನಾದ್ರು ಇಂಟರ್ನಲ್ ಅಸೆಸ್ಮೆಂಟ್ ಮಾಡಲೇಬೇಕಲ್ಲ. ಯಾಕಂದ್ರೆ 2 ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇದೆ. ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ದುಡುಕಿನ ನಿರ್ಧಾರ ತಗೋತಾ ಇದ್ದಾರೆ ಏನು ಅನ್ನೋ ಹೈಕಮಾಂಡ್ ಕೂಡ ಸೂಚನೆ ಇಂಥ ಸೂಕ್ಷ್ಮ ವಿಚಾರಗಳ ಬಗ್ಗೆ ಇಲ್ಲ ಬಹಿರಂಗ ಹೇಳ್ಬಿಟ್ಟೆ ಅನ್ನೋಂಥದ್ದು ಏನಾದ್ರು ನೋಡಿ, ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೋಡೋಣ, ಒಳ್ಳೇದು ಮಾಡ್ತಾರಂತ ನಾವು ಭಾವಿಸ್ತೀವಿ. ಕಾದು ನೋಡೋಣ. ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ, ಬರಲಿ, ಅದು ವಿಚಾರ ಬಂದಾಗ ಹೇಳ್ತೀವಿ. ನೋಡಿ, ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಹೊಸ ಶಿಕ್ಷಣ ನೀತಿ, ಬೇರೆ ಬೇರೆ ಗೋ ಹತ್ಯೆ ನಿಷೇಧ, ಬೇರೆ ಭಾಳಷ್ಟು ವಿಷಯಗಳ ಅದರಲ್ಲಿ ಇತ್ತು. ಸೊ ನಾವು ಬಂದ ಮೇಲೆ ಮಾಡ್ತಂತ ಹೇಳಿದ್ದೀವಿ. ಸೊ ನೋಡೋಣ, ಕಾನೂನು ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತದೆ. ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲ ಭಾಳಷ್ಟು ವಿಚಾರಗಳಿದೆ. ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ. ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದು ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ, ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ. ಹೌದಾ? ಪರಿವಾರ ಅನ್ನುವಂಥ ವಿಚಾರ ಇವೆಲ್ಲ ಗೊಂದಲಗಳಿರೋದು, ಹೀಗಾಗಿ ಸ್ವಾಮೀಜಿಯವರ ದಿಗ್ಬಂಧನ ಕೂಡ ವಿಜಯಪುರದ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಭಾಳ ಸಮಸ್ಯೆ, ಗೊಂದಲ ಇದೆ. ಹಿಂದಿನ ಸರ್ಕಾರ ಗೊಂದಲ ಮಾಡಿ ಹೋಗಿದೆ. ನಮ್ಮ ಸರ್ಕಾರ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ.